ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೆರೈಟಿ ಅಡುಗೆ ಚಾನಲ್. ನಾನಿವತ್ತು ನಿಮಗೆಲ್ಲ ತೋರ್ಸೋಕ್ಕೆ ಬರ್ತಾ ಇರೋದು ಸ್ವೀಟ್ ರೈಸ್, ಅಂದರೆ ಮುಸ್ಲಿಂ ಸ್ಟೈಲಲ್ಲಿ ಸಿಹಿಯನ್ನು ಮೀಠಾಖಾನ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಬನ್ನಿ, ಹಾಗೆ ನನ್ನ ಚಾನಲ್ನ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ, ಫಸ್ಟ್ ಸ್ಟೆಪ್ಪಿಂದ ತೋರಿಸ್ತಾ ಇದ್ದೀನಿ. ಫಸ್ಟು 2 ಸ್ಪೂನಷ್ಟು ಸೋಂಪು ಕಾಳನ್ನು ಹುರ್ಕೊಂಡು ಬರೋಣ, ಕೆಂಪು ಬಂದು ಬರೋವರೆಗೂ. ಸೋಂಪು ಕಾಳು ಕಲರ್ ಚೇಂಜ್ ಆಗೋವರೆಗೂ ಹುರಿಯೋಣ. ಈಗ ಇದು ಕಲರ್ ಚೇಂಜ್ ಆಗಿದೆ. ಈಗ 2 ಸ್ಪೂನಷ್ಟು ಗಸಗಸೆ ಹಾಗೆ ಹುರ್ಕೊಳ್ಳೋಣ. ಗಸಗಸೆ ಕೂಡ ಆಗಿದೆ, ಸ್ವಲ್ಪ ಚಿಟಪಿಟ ಅಂತಿದೆ. ಈಗ ನಾವು ಒಂದು ಪಾತ್ರೆ ತಗೊಳ್ಳೋಣ. ಅದರಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ, ಹಾಗೆ 4 ಸ್ಪೂನಷ್ಟು ಎಣ್ಣೆ ಹಾಕೊಳ್ಳೋಣ. ಡ್ರೈ ಫ್ರೂಟ್ಸ್ ಹುರ್ಕೊಳ್ಳೋದಕ್ಕೆ ಎಣ್ಣೆ ಹಾಕಿರೋದು ಮತ್ತು ಡ್ರೈ ಫ್ರೂಟ್ಸ್ ಹಾಕಿರೋದು ಕ್ಲಿಪ್ ಮಿಸ್ ಆಗಿದೆ. ನಾನು ಸ್ವಲ್ಪ ಗೋಡಂಬಿ ಮತ್ತು ಸ್ವಲ್ಪ ಬಾದಾಮಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಖರ್ಜೂರ ನೆನೆ ಹಾಕಿ ಪೀಸಸ್ ಮಾಡ್ಕೊಂಡಿರೋಂಥ ಖರ್ಜೂರ ಕೂಡ ತುಪ್ಪದಲ್ಲಿ ಫ್ರೈ ಆಗೋಕ್ಕೆ ಹಾಕೋಣ. ಇದು ಸ್ವಲ್ಪ ಫ್ರೈ ಆಗಲಿ. ಗೋಡಂಬಿ, ಬಾದಾಮಿ ಮತ್ತು ಖರ್ಜೂರ ಫ್ಲೇಮ್ನ ಸ್ವಲ್ಪ ಕಮ್ಮಿನಲ್ಲೇ ಇಟ್ಕೊಂಡು ಹುರ್ಕೊಳ್ಳೋಣ, ಯಾಕಂದರೆ ಸೀದೋದ್ರೆ ಚೆನ್ನಾಗಿರೋದಿಲ್ಲ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಈಗ 3 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನಾನು 1.5 ಲೋಟದಷ್ಟು ಅಕ್ಕಿ ನೆನೆಯೋಕೆ ಇಟ್ಟಿದ್ದೀನಿ 15 ಮಿನಿಟ್ಸಿಂದ. ಈಗ ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಫುಡ್ ಕಲರ್ ಹಾಕೋತಾ ಇದ್ದೀನಿ, ಆರೆಂಜ್ ಫುಡ್ ಕಲರ್ನ. ಈಗ ನೀರು ಕುದಿ ಬಂದಮೇಲೆ ನಾವು ನೆನೆಸಿಕ್ಕಿರೋಂಥ ಅಕ್ಕಿ ಕೂಡ ಹಾಕ್ಕೊಳ್ಳೋಣ. ಇನ್ನು ನೀರು ಕುದಿ ಬಂದಿಲ್ಲ. ಆಲ್ಮೋಸ್ಟ್ ನೀರು ಕುದಿ ಬರ್ತಾ ಇದೆ. ಈಗ ನಾವು ತೊಳೆದು ನೆನೆಸಿರೋಂಥ ಅಕ್ಕಿನ ಈಗ ಹಾಕ್ಕೊತಾ ಇದ್ದೀನಿ. 1.5 ಲೋಟದಷ್ಟು. ಈಗ ಅಕ್ಕಿ ಕೂಡ ಬೇಯ್ತಾ ಇದೆ, ರೈಸ್ ಕೂಡ ಬಾಯ್ಲ್ ಆಗ್ತಾ ಇದೆ. ಈಗ ಒಂದು 60% ಅಷ್ಟು ರೈಸ್ ಬಾಯ್ಲ್ ಆದಮೇಲೆ ಇದಕ್ಕೆ ನಾವು ಪೀಸ್ ಮಾಡ್ಕೊಂಡಿರೋ ಅಂಥ ತೆಂಗಿನಕಾಯಿನ ಹಾಕ್ಕೊತೀನಿ, ಅರ್ಧ ಹೋಳಷ್ಟು. ಆಮೇಲೆ ಆಗಲೇ ಹುರಿದಂಥ ಸೋಂಪು ಮತ್ತು ಗಸಗಸೆ, ಸ್ವಲ್ಪ ಏಲಕ್ಕಿ ಪೌಡರ್ ಇಷ್ಟನ್ನು ಹಾಕ್ಕೊಂಡು ಸೋಂಪನ್ನ ಸ್ವಲ್ಪ ಹಾಕ್ಕೋಬೇಕು. ಸೋಂಪು ಮತ್ತು ಗಸಗಸೆ, ಏಲಕ್ಕಿ ಇದೇ ಫ್ಲೇವರ್ ಕೊಡೋದು, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಮುಸ್ಲಿಂ ಸ್ಟೈಲ್ ಒಂದು ಸ್ವೀಟ್ ರೈಸಿಗೆ. ಇದೇ ಒಂದು ತುಂಬ ಅಂದರೆ ತುಂಬ ಫ್ಲೇವರ್ ಕೊಡುತ್ತೆ.
ಈಗ ಒಳ್ಳೆ ಮಿಕ್ಸ್ ಕೊಟ್ಟು ಒಂದು 90% ರೈಸ್ನ ಬಾಯ್ಲ್ ಮಾಡ್ಕೊಳ್ಳೋಣ. ಒಂದು ಪ್ಲೇಟ್ ಮುಚ್ಚಿ ಅದು 90% ರೈಸ್ ಬಾಯ್ಲ್ ಆದಮೇಲೆ 1.5 ಲೋಟದಷ್ಟು ಅಕ್ಕಿಗೆ 1.5 ಲೋಟದಷ್ಟು ಸಕ್ಕರೆ ಹಾಕಿ 2 ಮಿನಿಟ್ಸ್ ಅದನ್ನು ಲಿಡ್ನ ಕ್ಲೋಸ್ ಮಾಡೋಣ. ಆಗ ನಾವು ಸ್ವೀಟ್ ರೈಸ್ ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನನ್ನ ಚಾನಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ವಿಡಿಯೋ ಇಷ್ಟ ಆಗಿರೋರು ಲೈಕ್ ಮಾಡಿ. ಯಾರಿಗೆಲ್ಲ ಈ ಸ್ವೀಟ್ ರೈಸ್ ಇಷ್ಟ ಆಗಿದೆ ಹಾಗೆ ಕಮೆಂಟ್ ಕೂಡ ಮಾಡಿ. ಮನೇಲಿ ಒಂದ್ಸಲಿ ಮಾಡಿ ನೋಡಿ. ತುಂಬ ಅಂದರೆ ತುಂಬ ಫ್ಲೇವರ್ಫುಲ್ ಆಗಿರುತ್ತೆ, ಹಾಗೆ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ನಾನು ಮಾಡಿರೋ ವಿಧಾನದಲ್ಲಿ ಮಾಡಿದ್ರಂತೂ ತುಂಬ ಸೂಪರಾಗಿ ಬರುತ್ತೆ. ಇದು ಒಳ್ಳೆ ಮಿಕ್ಸ್ ಕೊಟ್ಟಾಗಿದೆ. ಈಗ ಒಂದು 2 ಮಿನಿಟ್ಸ್ ಇದನ್ನು ಮುಚ್ಚಿಬಿಟ್ಟು ಬಿಟ್ಟರೆ ಸ್ವೀಟ್ ರೈಸ್ ready to eat. Thank you for watching my channel.